ಹೊಸಕೆರೆಹಳ್ಳಿ ಕೆರೆ ಮಧ್ಯದಲ್ಲಿ ಬಿಬಿಎಂಪಿ ಅವರು ಹಾಕಿದಂತ ರಸ್ತೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಇನ್ಫ್ಯಾಕ್ಟ್ ಆ ಬಗ್ಗೆ ಸುದೀರ್ಘವಾಗಿ ನ್ಯೂಸ್ 18 ನಲ್ಲಿ ವರದಿ ಕೂಡ ನಾವು ಪ್ರಸಾರವನ್ನ ಮಾಡಿದ್ವಿ. ಹೊಸಕೆರೆಹಳ್ಳಿ ಕೆರೆ ಮಧ್ಯ ಹಾಕಿದ್ದ ರಸ್ತೆಯನ್ನ ಶೀಘ್ರವೇ ತೆರವು ಮಾಡಲಾಗುತ್ತೆ ಅಂತ ಹೇಳಿ ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತುಕೊಂಡಿರುವಂತ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಸ್ಥಳೀಯ ಎಂಎಲ್ಎ ಯಾವುದೇ ಒತ್ತಡವನ್ನ ಹೇರಿಲ್ಲ, ರಸ್ತೆ ನಿರ್ಮಾಣ ಕೆಲಸವನ್ನ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆರೆ ಕೆರೆಯಾಗೆ ಉಳಿಯುತ್ತೆ ಅಂತ ಒಂದು ಭರವಸೆಯನ್ನ ರವೀಂದ್ರ ಕೊಟ್ಟಿದ್ದಾರೆ. ನಾವು ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆರೆ ಮಧ್ಯದಲ್ಲಿ ರೋಡ್ ಮಾಡೋದಕ್ಕೆ ಪಾಲಿಕೆ ಏನು ಹೊರಟಿತ್ತು ಅದೀಗ ತೆರವಾಗಿದೆ. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್. ಇನ್ನು ಕೆರೆ ನಡುವಿನ ರಸ್ತೆ ತೆರವಿನ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಹೊಸಕೆರೆಹಳ್ಳಿಯ ಕೆರೆಯ ಮಧ್ಯೆ ರಸ್ತೆಯನ್ನ ನಿರ್ಮಾಣ ಮಾಡ್ತಿದ್ರು. ಸೊ ಈ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ನಿನ್ನೆಯಿಂದಲೂ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಒಂದು ರಸ್ತೆ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಪಾಲಿಕೆಗೆ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೆ ಇಲ್ಲಿ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಹಾಗೂ ಇಂಜಿನಿಯರ್ಗಳು ಭೇಟಿ ನೀಡಿ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನೋಡಿದ್ರು. ಸೊ ರವೀಂದ್ರ ಅವರು ಹೇಳಿದ್ರು, ನನಗೆ ಗೊತ್ತೇ ಇಲ್ಲ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ತಿರುವಂತದ್ದು, ಸೊ ಇದು ತಾತ್ಕಾಲಿಕ ಅಂತ ಹೇಳಿದ್ರು. ಆದ್ರೂ ಕೂಡ ತಾತ್ಕಾಲಿಕವೇ ಆಗ್ಲಿ ಹೂಳ್ ತೆಗ್ಸೋದಕ್ಕೆ ಈ ರೀತಿ ಎಲ್ಲ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ನಮ್ದಾಗಿತ್ತು. ಸೊ ಹೀಗಾಗಿ ಕೊನೆಗೂ ನಮ್ಮ ಒತ್ತಡಕ್ಕೆ ಹಾಗೂ ಸ್ಥಳೀಯರ ಒತ್ತಡಕ್ಕೆ ಮಣಿದಂತಹ ಪಾಲಿಕೆ ಇದೀಗ ಇಲ್ಲಿ ಕೆರೆ ಮಧ್ಯದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ರಸ್ತೆಯನ್ನ ತೆರವು ಮಾಡೋದಕ್ಕೆ ಮುಂದಾಗಿದೆ. ಸೊ ನೀವೀಗ ನೋಡ್ತಿರ್ಬಹುದು, ಇಲ್ಲಿ ಜೆಸಿಬಿ ಮೂಲಕ ಈ ಒಂದು ರಸ್ತೆಯನ್ನ ಅಂದ್ರೆ ತಾತ್ಕಾಲಿಕವಾಗಿ ಕೇವಲ ಮಣ್ಣು ಹಾಗೂ ಡಬ್ರಿಜಿನ ಹಾಕಿ ಇಲ್ಲಿ ರಸ್ತೆಯನ್ನ ಮಾಡಿದ್ರು. ಸೊ ಆ ಒಂದು ರಸ್ತೆಯನ್ನ ಕಂಪ್ಲೀಟ್ ಆಗಿ ಈಗ ರಿಮೂವ್ ಮಾಡ್ತಿದ್ದಾರೆ. ಸೊ ಸ್ಥಳೀಯರ ಒಂದು ಒತ್ತಡ ಕೂಡ ಇದೇ ಆಗಿತ್ತು, ನಮ್ಮ ಕೆರೆ ಉಳಿಬೇಕು ಅಂತ. ಸೊ ನಾವು ಕೂಡ ಇದನ್ನ ಹೇಳ್ತಿದ್ವಿ, ಇಲ್ಲಿ ರಸ್ತೆಯ ಅವಶ್ಯಕತೆ ಇಲ್ಲ, ಸ್ಥಳೀಯರು ಕೂಡ ಕೇಳಿಲ್ಲ, ಯಾರೋ ಬೇರೆಯವರಿಗೆ ಒಂದು ಅನುಕೂಲ ಮಾಡುವಂತಹ ನಿಟ್ಟಿನಲ್ಲಿ ಈ ರಸ್ತೆಯನ್ನ ನಿರ್ಮಾಣ ಮಾಡಿ ಇಡೀ ಸಂಪೂರ್ಣ ಕೆರೆಯ ಒಂದು ಅಂದ ಹಾಗೂ ಸ್ವಚ್ಛತೆ ಎಲ್ಲವನ್ನು ಕೂಡ ಹಾಳು ಮಾಡಿತ್ತು. ಸೊ ಹೀಗಾಗಿ ಇವತ್ತಿಗೆ ಈ ಕಾರ್ಯವನ್ನ ಈಗಲೇ ಶುರು ಮಾಡಿದ್ದಾರೆ. ಸೊ ಇವತ್ತು ಸಂಜೆ ಒಳಗಡೆ ಈ ಒಂದು ಕಂಪ್ಲೀಟ್ ಆಗಿ ಹಾಕಿದಂತಹ ಒಂದು ತಾತ್ಕಾಲಿಕ ಅಥವಾ ರಸ್ತೆಯನ್ನೇ ಒಂದು ಸಂಪೂರ್ಣವಾಗಿ ತೆರವು ಮಾಡಿ ಮೊದಲು ಹೇಗಿತ್ತು ಕೆರೆ ಅದೇ ರೀತಿ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಕೆರೆಯನ್ನ ಈಗಾಗಲೇ ಈ ಒಂದು ರಸ್ತೆನ ತೆರವು ಮಾಡ್ತಿದ್ದಾರೆ. ಸೊ ಇದರ ಒಂದು ಮೇಂಟೆನೆನ್ಸ್ ಅನ್ನ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ನ್ಯೂಸ್ 18 ಎಚ್ಚೆತ್ತು ಇವತ್ತು ಈ ಒಂದು ಕಾರ್ಯ ಇಲ್ಲಿ ನಡೆದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.